ಏನು ಅಫಿಡವಿಟ್ ರೀ? ನಾನೇ ಅಫಿಡವಿಟ್, ರಾಹುಲ್ ಗಾಂಧಿ ಅವರೇ ಅಫಿಡವಿಟ್. ಏನು ಅಫಿಡವಿಟ್ ಬೇಕು? ಈಗ ಪ್ರಮಾಣ ವಚನ ನಮ್ಮ ಕೈಲಿ ಏನು ಅಫಿಡವಿಟ್ ತೆಗೆಸ್ಕೊಳ್ತಾ ಇದ್ದಾರೆ? ನಾವು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ಎಲ್ಲ ಅಫಿಡವಿಟ್ ತೆಗೆದುಕೊಳ್ತಾ ಇದ್ದಾರೆ. ಒಬ್ಬ ನಾಯಕರುಗಳು ಮಾತನ್ನ ಇನ್ನೇನು ಬೇಕು ಅಫಿಡವಿಟ್ ಹಾಕಿ ನಮ್ಮನ್ನ ಬೇಕಾದ್ರೆ ಗಲ್ಲಿಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ, ತಪ್ಪು ಹೇಳಿದ್ರೆ ನಿಮ್ಗೇನು ಕಾನೂನಲ್ಲಿ ಶಿಕ್ಷೆ ಇದೆ ಹಾಕಿ, ಯಾರು ಬೇಡ ಅಂತ ಹೇಳ್ತಾರೆ. ನಾವು ಮಾಡಿದ್ದೇನಾದ್ರು ಡಿನೈ ಮಾಡಿದಾರ ಅವರು? ರಾಹುಲ್ ಗಾಂಧಿ ಅವರು ಹೇಳಿದ್ನ ಏನಾದ್ರು ಇವೆಲ್ಲ ಸುಳ್ಳು ಅಂತ ಹೇಳಿದ್ದಾರಾ? ಅದಕ್ಕೆ ನಾವು ಹೇಳ್ತಾ ಇದೀವಿ, ಅವ್ರ ಅಫಿಡವಿಟ್ ಕೇಳಿದ್ಮೇಲೆ ನಾವು ನಿಮ್ಗೆ ಇನ್ನ ಮಾಹಿತಿ ಕೇಳ್ತಾ ಇದೀವಿ. ಅವ್ರಿಗೆ ಕೊಡ್ತೀವಿ, ಅಫಿಡವಿಟ್ ಸಮೇತ ಕೊಡ್ತೀವಿ. ನಾವು ಏನೇ ಮಾಹಿತಿಯನ್ನ ಕೊಟ್ಟಿರ್ಬೇಕಾದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡಿದ್ದೇವೆ. ನಮ್ಮ ಹತ್ರ ಎಲೆಕ್ಷನ್ ಮಾಹಿತಿ ಅಲ್ಲ ನಮ್ದು. ಈಗ ನಾವು ರೈಟ್ ಇನ್ಫಾರ್ಮೇಶನ್ ಅಲ್ಲೇ ಈ ಮಾಹಿತಿ ತೆಗೆದುಕೊಂಡು ಕಲೆ ಹಾಕಿ ನಾವು ಇವತ್ತು ಮಾಡಿರೋದು. ನಮಗೂ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ನಾವಿದ್ದೀವಿ. ಯಾರು? ಚಾಮರಾಜಪೇಟೆಯಲ್ಲೂ ಕೂಡ ಡಬಲ್ ವರ್ಣ ಆಗ್ಲಿ, ಚಾಮರಾಜಪೇಟೆ ಆಗ್ಲಿ, ಕನಕಪುರ ಆಗ್ಲಿ, ಎಲ್ಲಾದ್ರೂ ತಪ್ಪೆ. ಕ್ರಮ ಕೈಗೊಳ್ಳಿ. ಯಾರು ಮಾಡಿದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ವರ್ಣ ಆಗ್ಲಿ, ಕನಕಪುರ ಆಗ್ಲಿ, ಚಾಮರಾಜಪೇಟೆ ಆಗ್ಲಿ, ಎಲ್ಲಾರಾಗ್ಲಿ ಅದು ತಪ್ಪೆ. ತಪ್ಪಾಗಿದ್ರೆ ತಪ್ಪೆ. ಯಾರನ್ನೂ ಮುಚ್ಕೊಳಕ್ ಬರ್ತಾ ಇಲ್ಲ. ಯಾರೇ ಆಗ್ಲಿ ತಪ್ಪು ಮಾಡಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ.